ಸಮಿಟ್ ಮಾಡ್ತಾ ಇದ್ವಿ. ಇದು ಲೈವ್ ಸಮಿಟ್, ಯಾರೂ ಕೂಡ ಮಾಡಿಲ್ಲ. ಈ ಕಾರ್ಯಕ್ರಮವನ್ನು ನೋಡಿ ನಿಮಗೆ ಹೇಗೆ ಅನಿಸ್ತು ಸರ್? ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ನಾನು ಭಾವಿಸಿದ್ದೇನೆ. ಅದರಲ್ಲಿ ರಿಪಬ್ಲಿಕ್ ಟಿವಿಗೆ ಇಲ್ಲಿ ಬಂದು ಒಂದು ವರ್ಷ ಆಯಿತು ಅಂತ ಗೊತ್ತಾಯಿತು. ಇದೊಂದು ಶುಭ ಸಂದರ್ಭ. ರಿಪಬ್ಲಿಕ್ ಟಿವಿ ಕೇವಲ ಕನ್ನಡ ಅಲ್ಲ, ಹಿಂದಿ, ಇಂಗ್ಲೀಷು ಮತ್ತು ಇತರ ಭಾಷೆಯಲ್ಲಿ ಸಹ ಇವತ್ತು ಸಾಕಷ್ಟು ಜನಪ್ರಿಯತೆ ಗಳಿಸಿದೆ, ಜನರಿಗೆ ಬಹಳ ಸಮೀಪ ಹೋಗಿದೆ. ಹಾಗಾಗಿ ನನಗೂ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಸಿಕ್ತು. ಸೊ ಕೆಲವು ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾಡಿನ ಜನತಕ ನೀವು ಮುಟ್ಟಿಸಿದ್ರಿ. ಇವತ್ತು ಮುಖ್ಯವಾಗಿ ನಿಮ್ಮ ಉದ್ದೇಶ ನಾಡಿನ ಜನರಿಗೆ, ಕನ್ನಡ ಮಾತೆಯ ಜನರಿಗೆ, ಕರ್ನಾಟಕದ ಜನರಿಗೆ ನೀವು ನಮ್ಮ ವಿಚಾರಧಾರೆ ಮುಟ್ಟಿಸುವ ಕಾರ್ಯಕ್ರಮ ಹಾಕ್ಕೊಂಡು, ಹಾಗಾಗಿ ಹಲವಾರು ಜನ ಬೇರೆ ಬೇರೆ ಕ್ಷೇತ್ರದಿಂದ ಇಲ್ಲಿ ಬಂದು ಅವರವ್ರ ಪ್ರಸ್ತಾಪ ವಿಚಾರ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಎಲ್ಲರೂ ಹೆಮ್ಮೆ ಪಡೆಯುವಂಥ ಒಂದು ಕಾರ್ಯಕ್ರಮ. ಸರ್, ಇನ್ನೊಂದೇನು ಅಂತಂದರೆ, ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಕನಸಿನ ಕರ್ನಾಟಕ ನಿರ್ಮಾಣ ಮಾಡೋದು ಹೇಗೆ ಆಗಬೇಕು ಅನ್ನೋದು. ಈ ಕನಸಿನ ಕರ್ನಾಟಕ ನಿರ್ಮಾಣದಲ್ಲಿ ನೀವೊಬ್ಬ ರಾಜಕಾರಣಿಯಾಗಿ ರಾಜಕಾರಣಿಗಳ ಪಾತ್ರ ಹೇಗಿರಬೇಕು ಏನು ಅಂತ. ಕನಸಿನ ಕರ್ನಾಟಕ ಅದ್ರ ಬಗ್ಗೆ ನಾನು ಕೇಳಿದರು. ಮುಖ್ಯವಾಗಿ ರಾಜಕಾರಣಿಗಳು ಒಳ್ಳೆ ಚಾರಿತ್ರಿಟ್ಕೊಳ್ಬೇಕು, ಕೈ ಬಾಯಿ ಸ್ವಚ್ಛ ಇಡಬೇಕು, ಜನ ಆರಿಸ್ಲಿ ಸೋಲಿಸ್ಲಿ, ಜನರ ಸಂಪರ್ಕ ಯಾವಾಗಲೂ ಬಿಡಬಾರ್ದು, ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಅದರಲ್ಲಿ ಮಹಿಳೆಯರು, ಯುವಕರು, ಇವ್ರ ಸಮಸ್ಯೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಂದಿಸಬೇಕು. ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನಾಯಕದಲ್ಲಿ ಹಲವಾರು ಒಳ್ಳೆಯ ಕಾರ್ಯಕ್ರಮ ತಂದೆವು. 5 ಗ್ಯಾರಂಟಿಗಳು, 2,000 ರೂಪಾಯಿ BPL ಶಕ್ತಿಯನ್ನು 2,000 ರೂಪಾಯಿ ಕೊಡೋದಿರ್ಬೋದು, ಬಸ್ ಪ್ರವಾಸ ಉಚಿತವಾಗಿ ಕೊಡೋದಿರ್ಬೋದು, ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಕೊಡೋದಿರ್ಬೋದು, 5 ಕಿಲೋ ಇದ್ದಿದ್ದು 10 ಕಿಲೋ ಅಕ್ಕಿ ಕೊಡೋದಿರ್ಬೋದು, ಬಸ್ ಪ್ರಯಾಣ. ಇದು ಮಾಡೋ ಉದ್ದೇಶ ಒಂದೇ. ಯಾಕಂದರೆ ಇವತ್ತು ಬಡತನ ಅದೇ ದೂರ ಆಗಬೇಕು. ಭಾಳಷ್ಟು ಕಡೆ ಹೆಣ್ಮಕ್ಳಿಗೆ ಕೈಯಾಗ 4 ದುಡ್ಡು ಸಿಗೋದಿಲ್ಲ. ಕೆಲವು ಗಂಡಸರು ವ್ಯರ್ಥ ಹಣ ವೆಚ್ಚ ಮಾಡಿ ಮನೆ ತನಕ ಮುಟ್ಟುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಮಾಡಿ ಅಭಿವೃದ್ಧಿನೂ ಮಾಡ್ತಾಯಿದ್ದೇವೆ. ಹಾಗಾಗಿ ಸರ್ಕಾರ ಸಹ ಜನರ ವಿಶ್ವಾಸ, ಈ ನಾಡಿನ ಜನ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸಿಟ್ಟು ನಮಗೆ ಕೈಲಿ ಅಧಿಕಾರ ಕೊಟ್ಟರು. ಆ ವಿಶ್ವಾಸಕ್ಕೆ ಪಾತ್ರರಾಗಲಿಕ್ಕೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲ್ಲರೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಮಿಟ್ ಮಾಡ್ತಾ ಇದ್ವಿ. ಇದು ಲೈವ್ ಸಮಿಟ್, ಯಾರೂ ಕೂಡ ಮಾಡಿಲ್ಲ. ಈ ಕಾರ್ಯಕ್ರಮವನ್ನು ನೋಡಿ ನಿಮಗೆ ಹೇಗೆ ಅನಿಸ್ತು ಸರ್? ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ನಾನು ಭಾವಿಸಿದ್ದೇನೆ. ಅದರಲ್ಲಿ ರಿಪಬ್ಲಿಕ್ ಟಿವಿಗೆ ಇಲ್ಲಿ ಬಂದು ಒಂದು ವರ್ಷ ಆಯಿತು ಅಂತ ಗೊತ್ತಾಯಿತು. ಇದೊಂದು ಶುಭ ಸಂದರ್ಭ. ರಿಪಬ್ಲಿಕ್ ಟಿವಿ ಕೇವಲ ಕನ್ನಡ ಅಲ್ಲ, ಹಿಂದಿ, ಇಂಗ್ಲೀಷು ಮತ್ತು ಇತರ ಭಾಷೆಯಲ್ಲಿ ಸಹ ಇವತ್ತು ಸಾಕಷ್ಟು ಜನಪ್ರಿಯತೆ ಗಳಿಸಿದೆ, ಜನರಿಗೆ ಬಹಳ ಸಮೀಪ ಹೋಗಿದೆ. ಹಾಗಾಗಿ ನನಗೂ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಸಿಕ್ತು. ಸೊ ಕೆಲವು ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾಡಿನ ಜನತಕ ನೀವು ಮುಟ್ಟಿಸಿದ್ರಿ. ಇವತ್ತು ಮುಖ್ಯವಾಗಿ ನಿಮ್ಮ ಉದ್ದೇಶ ನಾಡಿನ ಜನರಿಗೆ, ಕನ್ನಡ ಮಾತೆಯ ಜನರಿಗೆ, ಕರ್ನಾಟಕದ ಜನರಿಗೆ ನೀವು ನಮ್ಮ ವಿಚಾರಧಾರೆ ಮುಟ್ಟಿಸುವ ಕಾರ್ಯಕ್ರಮ ಹಾಕ್ಕೊಂಡು, ಹಾಗಾಗಿ ಹಲವಾರು ಜನ ಬೇರೆ ಬೇರೆ ಕ್ಷೇತ್ರದಿಂದ ಇಲ್ಲಿ ಬಂದು ಅವರವ್ರ ಪ್ರಸ್ತಾಪ ವಿಚಾರ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಎಲ್ಲರೂ ಹೆಮ್ಮೆ ಪಡೆಯುವಂಥ ಒಂದು ಕಾರ್ಯಕ್ರಮ. ಸರ್, ಇನ್ನೊಂದೇನು ಅಂತಂದರೆ, ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಕನಸಿನ ಕರ್ನಾಟಕ ನಿರ್ಮಾಣ ಮಾಡೋದು ಹೇಗೆ ಆಗಬೇಕು ಅನ್ನೋದು. ಈ ಕನಸಿನ ಕರ್ನಾಟಕ ನಿರ್ಮಾಣದಲ್ಲಿ ನೀವೊಬ್ಬ ರಾಜಕಾರಣಿಯಾಗಿ ರಾಜಕಾರಣಿಗಳ ಪಾತ್ರ ಹೇಗಿರಬೇಕು ಏನು ಅಂತ. ಕನಸಿನ ಕರ್ನಾಟಕ ಅದ್ರ ಬಗ್ಗೆ ನಾನು ಕೇಳಿದರು. ಮುಖ್ಯವಾಗಿ ರಾಜಕಾರಣಿಗಳು ಒಳ್ಳೆ ಚಾರಿತ್ರಿಟ್ಕೊಳ್ಬೇಕು, ಕೈ ಬಾಯಿ ಸ್ವಚ್ಛ ಇಡಬೇಕು, ಜನ
ಆರಿಸ್ಲಿ ಸೋಲಿಸ್ಲಿ, ಜನರ ಸಂಪರ್ಕ ಯಾವಾಗಲೂ ಬಿಡಬಾರ್ದು. ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಅದರಲ್ಲಿ ಮಹಿಳೆಯರು, ಯುವಕರು, ಇವ್ರ ಸಮಸ್ಯೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಂದಿಸಬೇಕು. ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನಾಯಕದಲ್ಲಿ ಹಲವಾರು ಒಳ್ಳೆಯ ಕಾರ್ಯಕ್ರಮ ತಂದೆವು. 5 ಗ್ಯಾರಂಟಿಗಳು, 2,000 ರೂಪಾಯಿ BPL ಶಕ್ತಿಯನ್ನು 2,000 ರೂಪಾಯಿ ಕೊಡೋದಿರ್ಬೋದು, ಬಸ್ ಪ್ರವಾಸ ಉಚಿತವಾಗಿ ಕೊಡೋದಿರ್ಬೋದು, ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಕೊಡೋದಿರ್ಬೋದು, 5 ಕಿಲೋ ಇದ್ದಿದ್ದು 10 ಕಿಲೋ ಅಕ್ಕಿ ಕೊಡೋದಿರ್ಬೋದು, ಬಸ್ ಪ್ರಯಾಣ. ಇದು ಮಾಡೋ ಉದ್ದೇಶ ಒಂದೇ. ಯಾಕಂದರೆ ಇವತ್ತು ಬಡತನ ಅದೇ, ಅದು ದೂರ ಆಗಬೇಕು. ಭಾಳಷ್ಟು ಕಡೆ ಹೆಣ್ಮಕ್ಳಿಗೆ ಕೈಯಾಗ 4 ದುಡ್ಡು ಸಿಗೋದಿಲ್ಲ. ಕೆಲವು ಗಂಡಸರು ವ್ಯರ್ಥ ಹಣ ವೆಚ್ಚ ಮಾಡಿ ಮನೆ ತನಕ ಮುಟ್ಟುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಮಾಡಿ ಅಭಿವೃದ್ಧಿನೂ ಮಾಡ್ತಾಯಿದ್ದೇವೆ. ಹಾಗಾಗಿ ಸರ್ಕಾರ ಸಹ ಜನರ ವಿಶ್ವಾಸ, ಈ ನಾಡಿನ ಜನ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸಿಟ್ಟು ನಮಗೆ ಕೈಲಿ ಅಧಿಕಾರ ಕೊಟ್ಟರು. ಆ ವಿಶ್ವಾಸಕ್ಕೆ ಪಾತ್ರರಾಗಲಿಕ್ಕೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲ್ಲರೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಮಿಟ್ ಮಾಡ್ತಾ ಇದ್ವಿ. ಇದು ಲೈವ್ ಸಮಿಟ್, ಯಾರೂ ಕೂಡ ಮಾಡಿಲ್ಲ. ಈ ಕಾರ್ಯಕ್ರಮವನ್ನು ನೋಡಿ ನಿಮಗೆ ಹೇಗೆ ಅನಿಸ್ತು ಸರ್? ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ನಾನು ಭಾವಿಸಿದ್ದೇನೆ. ಅದರಲ್ಲಿ ರಿಪಬ್ಲಿಕ್ ಟಿವಿಗೆ ಇಲ್ಲಿ ಬಂದು 1 ವರ್ಷ ಆಯಿತು ಅಂತ ಗೊತ್ತಾಯಿತು. ಇದೊಂದು ಶುಭ ಸಂದರ್ಭ. ರಿಪಬ್ಲಿಕ್ ಟಿವಿ ಕೇವಲ ಕನ್ನಡ ಅಲ್ಲ, ಹಿಂದಿ, ಇಂಗ್ಲೀಷು ಮತ್ತು ಇತರ ಭಾಷೆಯಲ್ಲಿ ಸಹ ಇವತ್ತು ಸಾಕಷ್ಟು ಜನಪ್ರಿಯತೆ ಗಳಿಸಿದೆ. ಜನರಿಗೆ ಬಹಳ ಸಮೀಪ ಹೋಗಿದೆ. ಹಾಗಾಗಿ ನನಗೂ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಸಿಕ್ತು. ಸೊ ಕೆಲವು ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾಡಿನ ಜನತಕ ನೀವು ಮುಟ್ಟಿಸಿದ್ರಿ. ಇವತ್ತು ಮುಖ್ಯವಾಗಿ ನಿಮ್ಮ ಉದ್ದೇಶ ನಾಡಿನ ಜನರಿಗೆ, ಕನ್ನಡ ಮಾತೆಯ ಜನರಿಗೆ, ಕರ್ನಾಟಕದ ಜನರಿಗೆ ನೀವು ನಮ್ಮ ವಿಚಾರಧಾರೆ ಮುಟ್ಟಿಸುವ ಕಾರ್ಯಕ್ರಮ ಹಾಕ್ಕೊಂಡು, ಹಾಗಾಗಿ ಹಲವಾರು ಜನ ಬೇರೆ ಬೇರೆ ಕ್ಷೇತ್ರದಿಂದ ಇಲ್ಲಿ ಬಂದು ಅವರವ್ರ ಪ್ರಸ್ತಾಪ ವಿಚಾರ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಎಲ್ಲರೂ ಹೆಮ್ಮೆ ಪಡೆಯುವಂಥ ಒಂದು ಕಾರ್ಯಕ್ರಮ. ಸರ್, ಇನ್ನೊಂದೇನು ಅಂತಂದರೆ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಕನಸಿನ ಕರ್ನಾಟಕ ನಿರ್ಮಾಣ ಮಾಡೋದು ಹೇಗೆ ಆಗಬೇಕು ಅನ್ನೋದು. ಈ ಕನಸಿನ ಕರ್ನಾಟಕ ನಿರ್ಮಾಣದಲ್ಲಿ ನೀವೊಬ್ಬ ರಾಜಕಾರಣಿಯಾಗಿ ರಾಜಕಾರಣಿಗಳ ಪಾತ್ರ ಹೇಗಿರಬೇಕು ಏನು ಅಂತ. ಕನಸಿನ ಕರ್ನಾಟಕ ಅದ್ರ ಬಗ್ಗೆ ನಾನು ಕೇಳಿದರು. ಮುಖ್ಯವಾಗಿ ರಾಜಕಾರಣಿಗಳು ಒಳ್ಳೆ ಚಾರಿತ್ರ್ಯ ಇಟ್ಕೊಳ್ಬೇಕು, ಕೈ ಬಾಯಿ ಸ್ವಚ್ಛ ಇಡಬೇಕು. ಜನ ಆರಿಸ್ಲಿ ಸೋಲಿಸ್ಲಿ, ಜನರ ಸಂಪರ್ಕ ಯಾವಾಗಲೂ ಬಿಡಬಾರ್ದು. ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಅದರಲ್ಲಿ ಮಹಿಳೆಯರು, ಯುವಕರು, ಇವ್ರ ಸಮಸ್ಯೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಂದಿಸಬೇಕು. ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನಾಯಕದಲ್ಲಿ ಹಲವಾರು ಒಳ್ಳೆಯ ಕಾರ್ಯಕ್ರಮ ತಂದೆವು. 5 ಗ್ಯಾರಂಟಿಗಳು, 2,000 ರೂಪಾಯಿ BPL ಶಕ್ತಿಯನ್ನು 2,000 ರೂಪಾಯಿ ಕೊಡೋದಿರ್ಬೋದು, ಬಸ್ ಪ್ರವಾಸ ಉಚಿತವಾಗಿ ಕೊಡೋದಿರ್ಬೋದು, ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಕೊಡೋದಿರ್ಬೋದು, 5 ಕಿಲೋ ಇದ್ದಿದ್ದು 10 ಕಿಲೋ ಅಕ್ಕಿ ಕೊಡೋದಿರ್ಬೋದು, ಬಸ್ ಪ್ರಯಾಣ. ಇದು ಮಾಡೋ ಉದ್ದೇಶ ಒಂದೇ. ಯಾಕಂದರೆ ಇವತ್ತು ಬಡತನ ಅದೇ, ಅದು ದೂರ ಆಗಬೇಕು. ಭಾಳಷ್ಟು ಕಡೆ ಹೆಣ್ಮಕ್ಳಿಗೆ ಕೈಯಾಗ 4 ದುಡ್ಡು ಸಿಗೋದಿಲ್ಲ. ಕೆಲವು ಗಂಡಸರು ವ್ಯರ್ಥ ಹಣ ವೆಚ್ಚ ಮಾಡಿ ಮನೆ ತನಕ ಮುಟ್ಟುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಮಾಡಿ ಅಭಿವೃದ್ಧಿನೂ ಮಾಡ್ತಾಯಿದ್ದೇವೆ. ಹಾಗಾಗಿ ಸರ್ಕಾರ ಸಹ ಜನರ ವಿಶ್ವಾಸ, ಈ ನಾಡಿನ ಜನ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸಿಟ್ಟು ನಮಗೆ ಕೈಲಿ ಅಧಿಕಾರ ಕೊಟ್ಟರು. ಆ ವಿಶ್ವಾಸಕ್ಕೆ ಪಾತ್ರರಾಗಲಿಕ್ಕೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲ್ಲರೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.